ನಾನಿಲ್ಲಿ ರಾಗಿ ಕೇಕ್ ಮಾಡಲಿಕ್ಕೆ 1 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟು, 1 ಚಮಚ ಬೇಕಿಂಗ್ ಪೌಡರ್, ಅರ್ಧ ಚಮಚ ಬೇಕಿಂಗ್ ಸೋಡಾ, 1 ಚಮಚ ಇದು 1.5 ಚಮಚ ಕೋಕೋ ಪೌಡರ್ ಇಲ್ಲದಿದ್ದರೆ ಕಾಫಿ ಪೌಡರ್ ಸಹ ಯೂಸ್ ಮಾಡ್ಬೋದು. ಇದನ್ನೆಲ್ಲ ಚೆನ್ನಾಗಿ ಗಾಳಿಸಿ ತೆಗೆದಿಟ್ಕೊಳ್ಬೇಕು. ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ 1 ಮೊಟ್ಟೆ ಮತ್ತು ಬೆಲ್ಲ ಆದರೆ ಬೆಲ್ಲ ಯೂಸ್ ಮಾಡ್ಬೋದು, ಸಕ್ಕರೆ ಆದರೆ ಸಕ್ಕರೆ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಲೋಟ ಇದು ಎಣ್ಣೆ ತಗೊಳ್ತಿದ್ದೇನೆ. ಅದನ್ನು ಮಿಕ್ಸಿ ಮಾಡ್ಕೊಂಬರುವ. ಇದಕ್ಕೆ ನಾವು ಸೋಸಿಟ್ಟ ಪುಡಿಯನ್ನು ಸ್ವಲ್ಪವೇ ಹಾಕ್ಕೊಂಡು ಹದ ಮಾಡ್ಕೊಳ್ಬೇಕು. ನೀರೆಲ್ಲ ಸೇರಿಸ್ಲಿಕ್ಕಿಲ್ಲ. ಬೇಕಿದ್ರಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ಪು ಹಾಲು ಚೆನ್ನಾಗಿ ಹದ ಮಾಡ್ಕೊಳ್ಬೇಕು. ಹಾಲು ಬೇಕಾದರೆ ಸ್ವಲ್ಪ ಆಯಿಲ್ ತಗೊಳ್ಬೋದು. ಇಲ್ಲಿ ಸ್ವಲ್ಪ ಹಾಲು ಒಂದು ಅರ್ಧ ಕಪ್ ತಗೊಂಡಿದ್ದೇನೆ. ಅದು ಬೇಕಾದಷ್ಟು ಹಾಕೊಂಡು ಚೆಂದ ಮಾಡಿ ಹದ ಮಾಡ್ಕೊಂಡಿದ್ದೇನೆ. ಒಂದು ಹದ ತನಕ ಚೆನ್ನಾಗಿ ಕಲಿಸ್ಬೇಕು. ಮತ್ತು 1 ಚಮಚ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೇನೆ. ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೇನೆ. ಇದು ಹದ ಕರೆಕ್ಟ್ ಆಗಿದೆ. ನಾನಿಲ್ಲಿ ಕೇಕ್ ಮೋಲ್ಡ್ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಬಟರ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡೋದು. ಬಟರ್ ಪೇಪರ್ ಇರಲಿಲ್ಲ, ಸ್ಪ್ರೆಡ್ ಮಾಡಿ ನಾವು ಮಾಡಿಟ್ಟ ಹದವನ್ನು ಇದಕ್ಕೆ ಹಾಕೋದು ಕೇಕ್. ಒಂದು ಕಡ್ಡಿ ತಗೊಂಡು ಈ ಥರ ಮಾಡಿ, ಮತ್ತು ದ್ರಾಕ್ಷಿಯ ಎಂತಾದರೂ ನಿಮ್ಮ ಹತ್ರ ಗೋಡಂಬಿ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಮೇಲ್ಗಡೆ ಹಾಕಿದರೆ ಆಗ್ತದೆ. ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಬೋದು. ಮತ್ತು ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ಟ್ಯಾಂಡ್ ಇಟ್ಟಿದ್ದೇನೆ. ಅದರ ಮೇಲೆ ಇಟ್ಟಿಟ್ಟು ಒಂದು 40 ಮಿನಿಟ್ ಲೋ ಸಿಮ್ಮಲ್ಲಿ ನಾನು ಬೇಯಿಸ್ಕೊಂಡಿದ್ದೇನೆ. ಆಫ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಅದು ಫುಲ್ ಚಪ್ಪೆ ಆದಮೇಲೆ ಕರೆಕ್ಟ್ ಆಗ್ತದೆ. ತುಂಬ ಸಾಫ್ಟ್ ಆದ ಸ್ಪಾಂಜಿ ಕೇಕ್ ರೆಡಿ.
ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.